ಎಲ್ಲರಿಗೂ ನಮಸ್ಕಾರ. ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನಿವತ್ತು ಹಲಸಿನಕಾಯಿಯಿಂದ ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಸುಲಭವಾಗಿ ಮಾಡ್ಕೋಬೋದು. ಹಾಗಿದ್ರೆ ಬನ್ನಿ ಈ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ಒಂದು ಹಲಸಿನಕಾಯಿ ತೊಗೊಂಡಿದ್ದೀನಿ. ಹಲಸಿನಕಾಯಿದು ಕ್ಲೀನಾಗಿ ಮೊದಲಿಗೆ ತೊಳಿಬೇಕು. ತೊಳೆದು ನಂತರ ಕಟ್ ಮಾಡ್ಕೋಬೇಕು. ಕಟ್ ಮಾಡೋಕ್ಕಿಂತ ಮುಂಚೆ ನಾವು ಮೊದಲಿಗೆ ಕೈಗೆ ಎಣ್ಣೆಯನ್ನು ಹಚ್ಕೋಬೇಕು. ಕೊಬ್ಬರಿ ಎಣ್ಣೆ ಹಚ್ಕೋಬೇಕು. ಮತ್ತು ನಾವು ಚಾಕು ತೊಗೊಂಡಿರ್ತೀವಲ್ಲ ಕಟ್ ಮಾಡಲಿಕ್ಕೆ, ಅದಕ್ಕೂ ಕೂಡ ಎಣ್ಣೆಯನ್ನು ಹಚ್ಕೋಬೇಕು. ಎಣ್ಣೆ ಹಚ್ಕೊಳ್ಳೋದ್ರಿಂದ ಅಂಟೇನಿರುತ್ತೆ ನೋಡಿ, ಅದು ಕೈಗೂ ಅಂಟ್ಕೊಳ್ಳಲ್ಲ ಮತ್ತು ಚಾಕುಗೂ ಕೂಡ ಅಂಟ್ಕೊಳ್ಳಲ್ಲ. ಇವಾಗ ನೋಡಿ ಇಲ್ಲಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಫ್ರೆಶ್ ಆಗಿದೆ ಹಲಸಿನಕಾಯಿ. ಇದು ನಮ್ಮ ಹೊಲದಿಂದ ತಂದಿದ್ದು ಹಲಸಿನಕಾಯಿ, ಊರಿಂದ ತೊಗೊಂಡು ಬಂದಿದ್ದು. ಈಗ ನಾವು ಇದನ್ನು ಸ್ವಲ್ಪ ಪೇಪರ್ ತೊಗೊಂಡು ಪೇಪರ್ನಿಂದ ಇದನ್ನು ಈ ರೀತಿಯಾಗಿ ಏನು ಅಂಟು ಬರುತ್ತೆ ನೋಡಿ, ಅದನ್ನು ಕ್ಲೀನ್ ಮಾಡ್ಕೋಬೇಕು. ಈಗ ಈ ಪೇಪರನ್ನು ಈ ಹಲಸಿನಕಾಯಿಗೆ ಒಂದು ಅರ್ಧ ಹಲಸಿನಕಾಯಿಗೆ ಈ ರೀತಿಯಾಗಿ ಹಚ್ಚಿಡ್ತಾ ಇದ್ದೀನಿ. ಅರ್ಧ ಹಲಸಿನಕಾಯಿಂದ ಕಬಾಬ್ ಮಾಡ್ತಾಯಿದ್ದೀನಿ, ಅರ್ಧ ಹಲಸಿನಕಾಯಿಂದ ಪಲ್ಯ ಮಾಡ್ತಾಯಿದ್ದೀನಿ. ನಿಮಗೆ ಕಬಾಬ್ ರೆಸಿಪಿ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ನೋಡಬಹುದು. ಈಗ ಇಲ್ಲಿ ನೋಡಿ, ಒಂದು ಪಾತ್ರೆಗೆ ನಾನು ಕೊಬ್ಬರಿ ಎಣ್ಣೆ ಹಾಕಿ ಚೆನ್ನಾಗಿ ಒರೆಸ್ಕೋಬೇಕು ಪಾತ್ರೆಗೆ. ಅಂತಂದರೆ ನಾ ಪಾತ್ರೆಯಲ್ಲಿ ಕುದಿಸ್ತಾ ಇದ್ದೀನಿ, ಹೀಗಾಗಿ ಅದು ಅಂಟ್ಕೊಳ್ಳುತ್ತೆ, ಅಂಟೆಲ್ಲ ಬರುತ್ತೆ ನೋಡಿ ಹಲಸಿನಕಾಯಿಗೆ. ಅದಕ್ಕೋಸ್ಕರ ಕೊಬ್ಬರಿ ಎಣ್ಣೆಯಲ್ಲಿ ಹಚ್ತಾ ಇದ್ದೀನಿ. ನೀವು ಕುಕ್ಕರ್ನಲ್ಲಿ ಹಾಕಿ ಮಾಡೋದಾದರೆ ಕುಕ್ಕರ್ಗೂ ಕೂಡ ಎಣ್ಣೆಯನ್ನು ಹಚ್ಕೊಳ್ಳಿ. ಈಗ ಇದರಲ್ಲಿ ಹಲಸಿನಕಾಯಿಯನ್ನು ಹಾಕಿ ಇದರಲ್ಲಿ ನೀರು ಹಾಕಿ ನಾವು ಬೇಯಿಸ್ಕೋಬೇಕಾಗತ್ತೆ. ಚೆನ್ನಾಗಿ ಮೆತ್ತಗಾಗುವವರೆಗೂ ಬೇಯಿಸ್ಕೋಬೇಕು. ಈಗ ಒಂದು ಚಿಕ್ಕ ಹಲಸಿನಕಾಯಿ ಇತ್ತು, ಅದನ್ನು ಕೂಡ ಕಟ್ ಮಾಡಿ ಇಲ್ಲಿ ನಾನು ಗ್ಯಾಸ್ ಮೇಲೆ ಪಾತ್ರೆ ಇಟ್ಕೊಂಡು ಇದನ್ನು ಒಂದು ಪ್ಲೇಟನ್ನು ಮುಚ್ಚಿ ಬೇಯಿಸ್ಕೊಳ್ತಾ ಇದ್ದೀನಿ. ನೀವು ಕುಕ್ಕರ್ನಲ್ಲಿ ಬೇಯಿಸ್ಕೊಳ್ಳೋದಾದರೆ ಒಂದು 2ರಿಂದ 3 ಸೀಟಿ ಮಾಡಿದರೆ ಸಾಕಾಗತ್ತೆ. ನೀವು ಇದು ಬೆಂದಿದೆ ಅಂತ ಹೆಂಗೆ ತಿಳ್ಕೊಬೇಕು ಅಂದರೆ, ಇದು ನೋಡಿ ಫೋರ್ಕ್ ಸ್ಪೂನ್ ತೊಗೊಂಡು ನಾನು ಈ ರೀತಿಯಾಗಿ ಚುಚ್ಚಿದ್ದೀನಿ. ಚುಚ್ಚಿದಾಗ ಆರಾಮಾಗಿ ಅದು ಒಳಗಡೆ ಹೋಗಬೇಕು, ಆವಾಗ ಅದು ಆಗಿದೆ ಅಂತ ನಾವು ತಿಳ್ಕೊಬೇಕಾಗತ್ತೆ. ಇವಾಗ ಗ್ಯಾಸನ್ನು ಆಫ್ ಮಾಡಿ ಇದು ತಣ್ಣಗಾದ ನಂತರ ಇಲ್ಲಿ ತಗೊಂಡಿದ್ದೀನಿ. ಈಗ ನಾವು ಇದರ ಮೇಲಿನ ಸಿಪ್ಪೆ ತೆಗಿಬೇಕು, ಮತ್ತು ಒಳಗಡೆ ಏನು ಗಟ್ಟಿ ಇರುತ್ತೆ ನೋಡಿ, ಅದನ್ನು ಕೂಡ ನಾವು ತೆಗಿಬೇಕಾಗತ್ತೆ. ಈಗ ನೋಡಿ ಇಲ್ಲಿ ಈ ರೀತಿಯಾಗಿ ನಾನು ತೆಗಿತಾ ಇದ್ದೀನಿ. ಇವಾಗ ನೋಡಿ ಈ ರೀತಿಯಾಗಿ ನಾನು ಇದನ್ನು ಕಟ್ ಮಾಡಿ ತೊಗೊಂಡಿದ್ದೀನಿ. ಈಗ ನಾವು ಇದನ್ನು ಈ ಹಲಸಿನಕಾಯಿ ಎಲ್ಲನೂ ನಾನು ಸಿಪ್ಪೆ ತೆಗೆದು ಎಲ್ಲ ತೊಗೊಂಡಿದ್ದೀನಿ. ಈಗ ನಾವು ಇದನ್ನು ಕಿವುಚಬೇಕು. ಅಂದರೆ ಈ ರೀತಿಯಾಗಿ ನೋಡಿ, ಈ ರೀತಿಯಾಗಿ ನಾವು ಕಿವುಚಿ ಎಲ್ಲ ಬಿಡಿಸ್ಕೋಬೇಕಾಗತ್ತೆ. ನೀವು ಕೈಯಿಂದನೂ ಕೂಡ ಬಿಡಿಸ್ಕೋಬಹುದು, ಇಲ್ಲಾಂದರೆ ಕುಟಾಣಿಯಲ್ಲಿ ಹಾಕಿ ನೀವು ಕುಟ್ಟಿನೂ ಕೂಡ, ಇಲ್ಲ ಅಂದರೆ ಕಲ್ಲಿನಿಂದ ಜಜ್ಜಿನೂ ಕೂಡ ನೀವು ಇದನ್ನು ತಗೋಬಹುದು. ಇವಾಗ ನೋಡಿ ಇಲ್ಲಿ ಈ ರೀತಿಯಾಗಿ ನಾನು ಎಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ. ಈಗ ಇಲ್ಲಿ ಎಲ್ಲ ಬಿಡಿಸಿ ತಗೊಂಡಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ಆಹಾರ ಶ್ರೀ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈಗ ನೋಡಿ ಇಲ್ಲಿ ನಾನು 2 ಟೇಬಲ್ ಸ್ಪೂನಷ್ಟು ಇಲ್ಲಿ ಖಾರದ ಪುಡಿ ತೊಗೊಂಡಿದ್ದೀನಿ. ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿನ ತೊಗೊಂಡಿದ್ದೀನಿ. ಇವಿಷ್ಟು ಇಲ್ಲಿ ನಾನು ಹಾಕ್ತಾ ಇದ್ದೀನಿ. ಹಾಕಿ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಈಗ ಇಲ್ಲಿ ನೋಡಬಹುದು ನೀವು, ಇದು ಚೆನ್ನಾಗಿ ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ ನಾನು. ಈಗ ನಾವು ಇದಕ್ಕೆ ಒಗ್ಗರಣೆಯನ್ನು ಕೊಡಬೇಕು. ತುಂಬ ಅಂದರೆ ತುಂಬ ಸಿಂಪಲ್ ರೆಸಿಪಿ ಇದು. ಈಗ ಇಲ್ಲಿ ನೋಡಿ ನಾನು 2 ಈರುಳ್ಳಿ ತೊಗೊಂಡಿದ್ದೀನಿ. ನೀವು ಈರುಳ್ಳಿಯನ್ನು ಉದ್ದಕ್ಕಾದ್ರೂ ಕಟ್ ಮಾಡಿ ತೊಗೋಬಹುದು, ಇಲ್ಲಾಂದರೆ ಚಿಕ್ಕ ಚಿಕ್ಕದಾಗಿಯೂ ಕೂಡ ಕಟ್ ಮಾಡಿ ತೊಗೋಬಹುದು. ನಾನಿಲ್ಲಿ ಉದ್ದಕ್ಕೆ ಕಟ್ ಮಾಡಿ ತೊಗೊಳ್ತಾ ಇದ್ದೀನಿ. ಈಗ ಇಲ್ಲಿ ಎಲ್ಲ ಈರುಳ್ಳಿನೂ ಕಟ್ ಮಾಡಿ ತೊಗೊಂಡಿದ್ದೀನಿ. ಇಲ್ಲಿ ಗ್ಯಾಸ್ ಮೇಲೆ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಆ ಪಾತ್ರೆಯಲ್ಲಿ ನಾನು 4 ಟೇಬಲ್ ಸ್ಪೂನಷ್ಟು ಇಲ್ಲಿ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಈರುಳ್ಳಿಯನ್ನು ಸೇರಿಸ್ತಾ ಇದ್ದೀನಿ. ನಾನು ಇದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವು ಏನೂ ಸೇರಿಸ್ತಾ ಇಲ್ಲ. ನೀವು ಬೇಕಿದ್ದರೆ ಸೇರಿಸ್ಕೋಬಹುದು. ಇವಾಗ ಇದು ಸ್ವಲ್ಪ ಪಿಂಕ್ ಕಲರ್ ಬರೋವರೆಗೂ ನಾವು ಈ ಈರುಳ್ಳಿಯನ್ನು ಬಾಡಿಸ್ಕೋಬೇಕಾಗತ್ತೆ. ಈಗ ಇಲ್ಲಿ ನೀವು ನೋಡ್ಬೋದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದರಲ್ಲಿ ಹಲಸಿನಕಾಯಿ ನಾವಿನ ಉಪ್ಪು, ಖಾರ, ಅರಿಶಿನ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದನ್ನು ಈ ಒಗ್ಗರಣೆಯಲ್ಲಿ ಹಾಕ್ತಾಯಿದ್ದೀನಿ. ಈಗ ನಾವಿದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗ್ತದೆ. ಒಗ್ಗರಣೆಯಲ್ಲಿ ಅರ್ಧ ಕಪ್ಪಷ್ಟು ಇಲ್ಲಿ ನೀರು ಸೇರಿಸ್ಕೊಳ್ತಾ ಇದ್ದೀನಿ.
ಹೆಚ್ಚು ನೀರು ಹಾಕ್ಲಿಕ್ಕೆ ಹೋಗಬೇಡಿ. ಮೊದಲೇ ನಾವು ಹಲಸಿನಕಾಯಿಯನ್ನು ಬೇಯಿಸ್ಕೊಂಡಿದ್ದೀವಿ, ಹೀಗಾಗಿ ಸ್ವಲ್ಪ ಹಾಕಿ, ಅಂದರೆ ಉಪ್ಪು ಖಾರ ಎಲ್ಲ ಅದರಲ್ಲಿ ಹೊಂದ್ಕೋಬೇಕು. ಅದಕ್ಕೋಸ್ಕರ ಹಾಕಿ ಮೀಡಿಯಮ್ ಉರಿಯಲ್ಲಿಟ್ಟು ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ನಾವು ಬೇಯಿಸ್ಕೋಬೇಕು. ಈಗ ಮತ್ತೊಮ್ಮೆ ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳಿ. ನೀವು ಈ ಪಲ್ಯವನ್ನು ರೊಟ್ಟಿ, ಚಪಾತಿ, ಅನ್ನದ ಜೊತೆಯಲ್ಲಿ ಸೈಡ್ ಡಿಶ್ ಆಗಿ ಕೂಡ ತಿನ್ನಬಹುದು. ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಹಲಸಿನಕಾಯಿ ಪಲ್ಯ ತಿನ್ನಲಿಕ್ಕೆ ರೆಡಿಯಾಗಿದೆ. ಎಲ್ಲರಿಗೂ ಧನ್ಯವಾದಗಳು.